ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುರ್ಜೇವಾಲಾ ಜೊತೆ ಸಿಎಂ ಡಿಕೆ ಸತೀಶ್ ಚರ್ಚೆ. ಇನ್ನು ರಾಮಲಿಂಗಾರೆಡ್ಡಿ ಬೇಡಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದ ಇಕ್ಬಾಲ್ ಹುಸೇನ್. ಎರಡನೇ ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಕೂಟದಲ್ಲಿ ನಾನು ಸಚಿವಾಕಾಂಕ್ಷಿ ಎಂದ ಉಮಾಶ್ರೀ. ವಿಧಾನ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ ಕಾಂಗ್ರೆಸ್. ತುಮಕೂರಿನ ಅಜ್ಜಯ್ಯನ ಮಠಕ್ಕೆ ಇಂದು ಸಿಎಂ ಡಿಕೆ ಭೇಟಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರ ಅಸಮಾಧಾನ ಬೆನ್ನಲ್ಲೇ ಸುರ್ಜೇವಾಲಾ ಭೇಟಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಮಾತುಕತೆ ನಡೆಸಿದ್ದಾರೆ. ಸುರ್ಜೇವಾಲಾ ಭೇಟಿಗೂ ಮುನ್ನ ಸತೀಶ್ ಜಾರಕಿಹೊಳಿ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿ ಚರ್ಚೆ ಮಾಡಿದ್ರು. ಇದಾದ ಬಳಿಕ ತಾಜ್ ವೆಸ್ಟರ್ನ್ಗೆ ಭೇಟಿ ನೀಡಿದ ಡಿಕೆ ಸತೀಶ್ ಜಾರಕಿಹೊಳಿ ಹಿರಿಯರ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಭೈರತಿ ಸುರೇಶ್ ಕೂಡ ಸುರ್ಜೇವಾಲಾ ಭೇಟಿಯಾಗಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ರಾಮಲಿಂಗಾರೆಡ್ಡಿಯವರ ಬೇಡಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿಯವರು ಒಬ್ಬ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನಲ್ಲಿ ಸೋಲಿಲ್ಲದ ಸರದಾರ. ಅವರ ಬೇಡಿಕೆಯಲ್ಲಿ ಯಾವುದೇ ತಪ್ಪಿಲ್ಲ. ಬೆಂಗಳೂರಿನ ಬಗ್ಗೆ ರಾಮಲಿಂಗಾರೆಡ್ಡಿ ಅವರಿಗೆ ಅನುಭವ ಇದೆ. ಜಿಬಿಎ ಚುನಾವಣೆ ಇದೆ, ಹಾಗಾಗಿ ನನಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬಹಳ ಹಿರಿಯ ರಾಜಕಾರಣಿಯವರು, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಹಿರಿಕರವರು, ಸೋಲಿಲ್ಲದ ಸರದಾರ. ಅವರ ಬೇಡಿಕೆಯಲ್ಲಿ ಏನು ತಪ್ಪೇನಿಲ್ಲ. ನನಗೆ ಬೆಂಗಳೂರಲ್ಲಿ ನನಗೆ ಅನುಭವ ಜಾಸ್ತಿ ಇದೆ. JBD ಎಲೆಕ್ಷನ್ ಬರ್ತಾ ಇದೆ, ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ವರಿಷ್ಠರಿದ್ದಾರೆ, ಪಕ್ಷದ ಹೈಕಮಾಂಡ್ ಇದೆ, ಅದನ್ನು ತೀರ್ಮಾನ ಮಾಡ್ತಾರೆ. ಅದರಲ್ಲೇನು ತಪ್ಪೇನಿಲ್ಲ. ಬೆಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಖರ್ಗೆ ಅವರ ಮನೆಗೆ ಸುಮ್ಮನೆ ಭೇಟಿ ನೀಡಿದ್ದೆ, ಅದ್ಬಿಟ್ರೆ ಬೇರೇನಿಲ್ಲ. ತುಂಬಾ ದಿನಗಳಿಂದ ಖರ್ಗೆ ಅವರನ್ನ ಭೇಟಿಯಾಗಿ ಮಾತನಾಡಿರಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ, ಅವರಿಗೆ ಗೊತ್ತಿದೆ ಅಂದ್ರು. ಸುಮ್ಮನೆ ತುಂಬಾ ದಿನ ಆಗಿತ್ತು, ಅಮ್ಮವ್ರಿಗೆ ಬೇಕಾಗಿರ್ಲಿಲ್ಲ. ಎಲ್ಲ ಕಡೆ ಕೂಗಾಗ್ತದೆ ಮಹಿಳಾ ಸಚಿವ ಸ್ಥಾನ, ಅದು ಅವರಿಗೆ ಗೊತ್ತಿದೆ. ಎರಡನೇ ಲಿಸ್ಟ್ನಲ್ಲಿ ಮಾಡ್ತಾರೆ. ಮಹಿಳೆಯರನ್ನು ತೆಗೆದುಕೊಳ್ತಾರೆ. ಮಹಿಳಾ ಕೋಟಾದಡಿಯಲ್ಲಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ MLC ಉಮಾಶ್ರೀ ಹೇಳಿದ್ದಾರೆ. TV9 ಜೊತೆ ಮಾತನಾಡಿರುವ ಉಮಾಶ್ರೀ, ನಾನು ಒಮ್ಮೆ ಸಚಿವೆ ಆಗಿ ದುಡಿದಿದ್ದೇನೆ, ಹೆಚ್ಚಿನ ಸ್ಥಾನಮಾನ ಮಹಿಳೆಯರಿಗೆ ಕೊಡಿ ಅಂತ ಹೇಳಿದ್ದೇವೆ, ಕೊಡುವ ನಿರೀಕ್ಷೆ ಇದೆ ಅಂದ್ರು. ಹೆಚ್ಚು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನ ಆದಲ್ಲಿ ವಿಧಾನ ಪರಿಷತ್ತಿನಲ್ಲಿರತಕ್ಕಂಥ ನಾನು ಸಹ ಒಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ. ವಿಧಾನ ಪರಿಷತ್ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಕಣಕ್ಕಿಳಿಸಿದೆ. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತ ಆದೇಶ ಹೊರಡಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ವಿನಯ್ ಕಾರ್ತಿಕ್ ಗುರುತಿಸಿಕೊಂಡಿದ್ದು ಸದ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ತುಮಕೂರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಿಪಟೂರು ತಾಲೂಕಿನ ನೊಣವೆನಕೆರೆ ಗ್ರಾಮದಲ್ಲಿ ಇರುವ ಕಾಡಸಿದ್ದೇಶ್ವರ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಲಿದ್ದು ಅಜ್ಜಯ್ಯನ ಆಶೀರ್ವಾದ ಪಡೆಯಲಿದ್ದಾರೆ. ಬಳಿಕ ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಡಿಕೆ ಹಾಗೂ DCM ಪರಮೇಶ್ವರ್ ಚಾಲನೆ ನೀಡಲಿದ್ದಾರೆ. ವಿಧಾನಸೌಧದಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಉತ್ತರಾಭಿಮುಖವಾಗಿ ಆಸನದ ವ್ಯವಸ್ಥೆ ಕಲ್ಪಿಸುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಹಿನ್ನೆಲೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಸನದ ವ್ಯವಸ್ಥೆ ಬದಲಾವಣೆ ಮಾಡಲಾಗಿದೆ. ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳುವ ರೀತಿ ಆಸನವನ್ನು ಹಾಕಲಾಗಿದೆ. ಸಿಎಂ ಆಸನದ ಹಿಂಭಾಗದಲ್ಲಿ ಯಾರಿಗೂ ಕುಳಿತುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಸಿಎಂ ಆಸನದ ಹಿಂಭಾಗದಲ್ಲಿ ಯಾವುದೇ ಬೇರೆ ಆಸನ ಕಲ್ಪಿಸದೆ ಖಾಲಿ ಬಿಡಲಾಗಿದೆ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಸಂಪೂರ್ಣ ಆಸನದ ವ್ಯವಸ್ಥೆಯನ್ನು ಅಧಿಕಾರಿಗಳು ಬದಲಾಯಿಸಿದ್ದಾರೆ. ರಾಜ್ಯದ 4 ಸ್ಥಾನ ಸೇರಿದಂತೆ 24 ರಾಜ್ಯಸಭಾ ಸ್ಥಾನಗಳಿಗೆ ಇದೇ ತಿಂಗಳ 18ರಂದು ಚುನಾವಣೆ ನಡೆಯಲಿದೆ. ಕರ್ನಾಟಕದ 4 ಸ್ಥಾನಗಳ ಪೈಕಿ 3 ಸೀಟ್ ಕಾಂಗ್ರೆಸ್ನದ್ದಾಗಿದೆ. ಕಾಂಗ್ರೆಸ್ ರಾಜ್ಯಸಭಾ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ನಾಮಪತ್ರ ಸಲ್ಲಿಸಿದರು. ಖರ್ಗೆ ನಾಮಪತ್ರ ಸಲ್ಲಿಕೆಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈ ಹಿಡಿದು ಕರ್ಕೊಂಡು ಬಂದರು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಉಪಸ್ಥಿತಿಯಲ್ಲಿ ಚುನಾವಣಾ ಅಧಿಕಾರಿ MK ವಿಶಾಲಾಕ್ಷಿಗೆ ಖರ್ಗೆ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಒಬ್ಬರನ್ನ ರಾಜ್ಯಸಭೆಗೆ ಚುನಾಯಿಸುವುದಕ್ಕೆ ಅವಕಾಶ ಇದೆ. ಇರೋ ಒಂದು ಸ್ಥಾನ ಬಿಜೆಪಿಗೋ ಜೆಡಿಎಸ್ಗೋ ಅನ್ನೋ ಚರ್ಚೆ ನಡೀತಾ ಇದೆ. ಈ ನಡುವೆ ತಮಗೆ ರಾಜ್ಯಸಭೆ ಟಿಕೆಟ್ ಕೊಡುವಂತೆ ಸುಮಲತಾ ಕೇಳಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸುಮಲತಾ ಬಗ್ಗೆ ರಾಜ್ಯದಲ್ಲೂ ಚರ್ಚೆ ಆಗಿದೆ, ಆದರೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂದ್ರು. ಇವತ್ತು ನಾಳೆ ಒಳಗಡೆ ವಿಧಾನ ಪರಿಷತ್ಗೆ 2
ನಮ್ಗೆ ಅವಕಾಶ ಇದೆ. ರಾಜ್ಯಸಭೆ ಒಬ್ಬರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಬಹುಶಃ ಇವತ್ತು ಅಥವಾ ನಾಳೆ ಒಳಗೆ ಕೇಂದ್ರದ ವರಿಷ್ಠರು ನಿರ್ಧಾರವನ್ನು ತಿಳಿಸ್ತಾರೆ.